ನೀವು ಹೇಳಿದ ಒಂದು ಪಾಯಿಂಟ್ ನನಗೆ ಭಾಳ ಇಷ್ಟ ಆಯ್ತು ಸರ್. ಫಸ್ಟ್ ಪ್ರಪೋಸಲ್ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅಂತ. ದಿಲ್ಲಿಗೆ ಹೋಗ್ಬೇಕಾಗಿತ್ತು ನಾವು. ಮುಂಚೆ ಹಾಂ ಹಾಂ ಕಾಲೇಜಲ್ಲಿದ್ದರು ಡಿ ಕೆ, ನಾನು ಸಿ ಎಂ ಲಿಂಗಪ್ಪ. ನಾವೊಂದು ಅಂದಿನ ದಿನದಲ್ಲಿ ಜಿಲ್ಲಾ ರಾಜಕೀಯದಲ್ಲಿ ನಾವು ಪಂಚಪಾಂಡವರು ಇದ್ದಂಗಿದ್ದು. ನಾನು, ಅಂಜನಮೂರ್ತಿ, ಸಿ ಎಂ ಲಿಂಗಪ್ಪ, ಡಿ ಕೆ, ಮುನ್ನರಸಿಂಹಯ್ಯ, ಆಮೇಲೆ ಯೋಗೇಶ್ವರ್, ನಾವೆಲ್ಲ ಒಂದು ಪಂಚಪಾಂಡವ ರೀತಿಯಲ್ಲಿ ಜಿಲ್ಲೆ ಕಟ್ತಾಯಿದ್ದು. ಆ ದೃಷ್ಟಿಯಿಂದ ಇವನು ಬೇಕು ಅಂತೇಳಿ ಈಗ ಇವನು ನನಗೆ ಸ್ನೇಹಿತ, ಇವರು ಬೇಕು ಅಂತೇಳಿ ಇವ್ರ ಹತ್ರ ಚರ್ಚೆ ಮಾಡಿ ಆತನ ಅಕ್ಸೆಪ್ಟ್ ಮಾಡಿದ್ರು. ಡೆಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಡೆಲ್ಲಿಗೆ ಹೋದ್ವಿ. ಆತನೂ ಉಂಟು. ಅಲ್ಲ, ಆ ಸಂದರ್ಭದಲ್ಲಿ ಡಿ ಕೆ ಸಿದ್ದರಾಮಯ್ಯನವ್ರು ಬಂದರೆ ನಾನೇನಾದ್ರು ಡಿಮೋಟ್ ಆಗ್ಬೋದು ಇನ್ನು ಅವ್ರಿಗೆ ಇನ್ನು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇಲ್ಲ. ಪಾರ್ಟಿ ಸ್ಟ್ಯಾಂಡ್ ಆಗಬೇಕು ಅದಿತ್ತು ಪಾಪ. ನಿಮಗೂ ಅಷ್ಟೇ ಕುರುಬ ಲೀಡರ್ ಬಂದರೆ ನಾವು ಸೈಡ್ ಲೈನ್ ಆಗ್ಬೋದು ಅನ್ನೋ ಭಾವನೆ ಇರಲಿಲ್ಲ. ಅದಕ್ಕಿಂತ ಇನ್ನು ನಾನು ಮನಬಿಚ್ಚಿ ಹೇಳಬೇಕು ಅಂದರೆ, ನಮ್ಮ ಪಕ್ಷದಲ್ಲಿ ಸೀನಿಯರ್ಸ್ ಭಾಳ ಜನ ಇದ್ರು. ನಾವಿನ್ನು ಆ ಮಟ್ಟಕ್ಕೆ ಚಾನ್ಸಸ್ ಒಂದೊಂದು ಸಾರಿ ಬರುತ್ತೆ ಹೊರತು ವ್ಯಾವಹಾರಿಕವಾಗಿ ನೋಡಿದಾಗ, ರಾಜಕೀಯವಾಗಿ ನೋಡಿದಾಗ ನಾವು ಒಂದೊಂದು ಸಾರಿ ಚರ್ಚೆ ಬಂದಾಗ ಸೇಮ್ ಕ್ಯಾಂಡಿಡೇಟ್ ಅಂತ ಬಿಂಬಿತ ಆಗುತ್ತೆ. ಆ ಮಟ್ಟಕ್ಕೆ ಇರಲಿಲ್ಲ. ನಾವು ಒಪ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇವರು ಬಂದರೆ ರಾಜ್ಯಕ್ಕೂ ಒಳ್ಳೆಯದಾಗತ್ತೆ, ಪಕ್ಷಕ್ಕೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೊತ್ತಿಗಾಗಲೇ ಅವ್ರಿಗೆ ನಮ್ಮ ಸಮಾಜ ಹೇಗೆ ಅಂದರೆ, ಉಪಮುಖ್ಯಮಂತ್ರಿ ಅಂತ ಕೂಗಿದ ತಕ್ಷಣ ಮುಂದಿನ ಮುಖ್ಯಮಂತ್ರಿ ಅನ್ನೋದು. ಇವರು ಮನೆಗೆ ಹೋದರೆ ಮುಂದಿನ ಮುಖ್ಯಮಂತ್ರಿ ಎಲ್ಲ ಆಗಕ್ಕೆ ಸಾಧ್ಯ? ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಆ ಟ್ರೆಂಡು ಕೂಡ ಲಾಭ ಆಯಿತು ನಮಗೆ ಅಂತಕ್ಕಂಥದ್ದು. ಆಮೇಲೆ ಸರ್